ಕಂದಕದಾನವನ ಮದುವೆ ನನ್ನ ಮೂಲ ಉದ್ದೇಶವಾದರೂ ಕೂಡ ಹೋಗುವಂತಹ ರೀತಿಯಲ್ಲೇ ಹೋಗಬೇಕೆಂಬ ಕಾರಣದಿಂದ ಗರುಡನನ್ನೇರಿ ಹೊರಡಬೇಕು. ಆದರೆ ಎಲ್ರಿಗೂ ಗೊತ್ತಾಗಬಾರದು, ಗೊತ್ತಾಗುವವರಿಗೆ ಗೊತ್ತಾಗಲೇಬೇಕು. ಹಾಗಿದ್ರೆ ಮೆಲ್ಲ ಹೇಳಬೇಕು. ಯಾರಲ್ಲಿ ಹೇಳಬೇಕು? ಇದ್ರಲ್ಲಿ ಹೇಳಬೇಕು. ಗರುಡ, ನಾನೊಬ್ಬನೇ ಸ್ವರ್ಗಕ್ಕೆ ಹೊರಡುವ ಹೊರಡುವ ಹೊರಡುವ. ಎಂತದ್ದು ಹೊರಡುದೇ? ಎಲ್ಲಿಗೆ ಗಮನ ನಿಲ್ಲೆಲ್ಲೋ ರಮಣ, ಎಲ್ಲಿಗೆ ಗಮನ ನಿಲ್ಲೆಲ್ಲೋ ರಮಣ, ರಮಣ ಹೊರಡುವ ಕ್ರಮ ಗೊತ್ತಾಗುವುದಿಲ್ಲ. ಹೌದೌದು. ಎಲ್ಲಿಗೆ ಗಮನ? ಎಲ್ಲಿಗೆ? ಹೌದು. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳೋದ? ಕೇಳಬಾರ್ದ? ಕೇಳಬಹುದಾ? ಕೇಳಲೇಬೇಕು. ಯಾಕೆ? ಕಾರಣ ಉಂಟು. ಸತ್ಯನಿಷ್ಠನಾದ ವ್ಯಕ್ತಿ ಗುಪ್ತ ಕಾರ್ಯಕ್ಕೆ ಹೊರಟಿರ್ತಾನೆ. ಅವನನ್ನು ತಡೆದು ನಿಲ್ಲಿಸಿ ಅವನೊಬ್ಬ ಆತ್ಮೀಯನೊಬ್ಬ ಕೇಳ್ತಾನೆ, ಎಲ್ಲಿಗೆ ಹೊರಟಿದ್ದು ಅಂತ. ಹೇಳಿದ್ನ ಗುಪ್ತ ಕಾರ್ಯ ಹಾಳಾಗಿ ಹೋಗ್ತದೆ. ಹೇಳಿಲ್ವಾ ಅವನ ಸತ್ಯನಿಷ್ಠತನ ಹಾಳಾಗಿ ಹೋಗ್ತದೆ. ಹಾಗಾಗಿ ವ್ಯಕ್ತಿ ಉಭಯ ಸಂಘಟಕ್ಕೆ ಸಿಲುಕೊಳ್ತಾನೆ. ಏನೋ ಅವ್ರವ್ರ ಕೆಲಸ ಅವರವರಿಗೆ, ನಮಗೆ ಯಾಕೆ ಸುಮ್ಮನೆ ಅಲ್ವಾ ಕೇಳಬಾರ್ದು ಅಂತ. ಹಾಗಂತ ಗಂಡನಲ್ಲಿ ಹೆಂಡತಿ ಕೇಳಲೇಬೇಕು. ಅದಲ್ಲದೆ ಹೋದ್ರೆ ನಾವು ಎಲ್ಲೆಲ್ಲಿಗಾದ್ರೂ ಹೋದನು. ಹೆಂಡತಿಯಲ್ಲಿ ಹೇಳಿ ಹೋಗಬೇಕು. ಹೌದು. ಅದರ ಜೊತೆಗೆ ನೀವು ಹೊರಗೆ ಈ ಟಿವಿ ನೋಡು. ಹೌದು, ನಿಮ್ಮನ್ನ ಟಿವಿಯಲ್ಲಿ ನೋಡಬೇಕು ಅಂತ ಕರ್ಕೊಂಡು ಬಂದದ್ದು ನಾನು. ಅಲ್ಲೇ ನೋಡಬೇಕಷ್ಟೇ. ಅಷ್ಟು ಕ್ರಮದಲ್ಲಿ ಹೊರಟಿದ್ದೇನೆ. ಯಾಕೆ? ಹಿಡಿದ ಚಕ್ರ ಚಕ್ರ ಮುಖದ ನಿಮ್ಮ ರೋಷಾವೇಶ ಹೀಗೆ ಸುಟ್ಟು ಬರ್ತದೆ ನನಗೆ. ಸ್ವಾಮಿ, ಕೆಲವು ತಿರುಗಾಟ
ಅಂತ ಹೇಳಿದ್ರೆ ಹೀಗಿರ್ತದೆ. ಕೆಲವು ಒಂದು ಸ್ನೇಹಿತರ ನೆಲೆಯಲ್ಲಿ ಹೋಗು, ಸ್ವಲ್ಪ ದಿವಸಕ್ಕೆ ಹೋಗಿ ಮಾತಾಡಿಕೊಂಡು ಹೇಗಿದ್ದೀರಿ ನೀವು, ಯೋಗಕ್ಷೇಮ ವಿಚಾರಿಸಿಕೊಂಡು ಬರುವುದು. ಅಲ್ಲಿ ಹೋಗುವಾಗ ಆಯುಧ ಎಲ್ಲ ಹಿಡ್ಕೊಂಡು ಹೋಗ್ಬೇಕು, ಹೋಗುವುದಿಲ್ಲ. ಇನ್ನು ಕೆಲವೊಮ್ಮೆ ಕೆಲವರು ಬಂದು ಹೇಳಿರ್ತಾರೆ, ನಮ್ದು ಇಂಥದ್ದೊಂದು ಸಮಸ್ಯೆ ಉಂಟು, ನೀವು ಬರಬೇಕು ಅಂತ. ಸಮಸ್ಯೆ ಇದ್ದಲ್ಲಿ ಪರಿಹರಿಸುವುದಕ್ಕೆ ಹಾಗೆ ಹೋಗುವುದೊಂದುಂಟು. ಇನ್ನು ಕೆಲವು ಸಂಬಂಧಿಕರ ನೆಲೆ, ಹೌದಾ, ಹೀಗೆಲ್ಲ ಹೋಗುವುದುಂಟು. ಆದ್ರೆ ಇವತ್ತು ನೀವು ಹೊರಟದ್ದು ನನಗೆ ಯಾಕೋ ಅನುಮಾನ, ನೀವು ಯುದ್ಧಕ್ಕೆ ಹೊರಟಿರ್ಬೇಕು ಅಂತ. ಎಲ್ಲಿಗೆ ಹೊರಟಿದ್ದು ನೀವು? ನಾನು ಬರಬಾರ್ದ? ಬೈರಿಯುತನ್ನಲಿ ಯಾರು ದುರಿದನ ಬಲ ಬೈರಿಯುತನ್ನಲಿ ಕಾರುಣಿದನಯನ ಭೂರಿಬು ಭದ್ರವ ಕಾರುಣಿದನಯನ ಭೂರಿಬು ಭದ್ರವ ದುರಿದನ ಬಲ ಬೈರಿಯುತನ್ನಲಿ ಕಾರುಣಿದನಯನ ಭೂರಿಬು ಭದ್ರವ ನನ್ನಂತರಂಗವನ್ನರಿತವಳು ನೀನು, ಅತಿ ಹತ್ತಿರದವಳು ನೀನು. ಎಲ್ಲಿಗೆ ಒಂದು ಕಾರ್ಯಕ್ಕೆ ಹೋಗುವಾಗ ಗಂಡನಾದವ ಹೆಂಡತಿಯಲ್ಲಿ ಹೇಳಿ ಹೋಗಬೇಕು. ಆದ್ರೆ ಕಾರ್ಯದ ಅವಸರದಲ್ಲಿ ನಿನ್ನಲ್ಲಿ ಹೇಳಲಿಕ್ಕಾಗಲಿಲ್ಲ. ಏನು ಅವಸರ ಅಂತದ್ದು? ಅದಕ್ಕಾಗಿ ನನಗೆ ಗೊತ್ತಾಯ್ತು, ನಾನೇ ಬಂದೆ ಕೇಳಲಿಕ್ಕೆ. ಇಲ್ಲಿಗೊಬ್ಬ ಬಂದಿದ್ದ, ಯಾರವ? ಬಲವೈರಿ ದೇವೇಂದ್ರ. ಹೌದು, ಸ್ವರ್ಗದಿಂದ ಶೋಷಿತನಾಗಿ ಕಣ್ಣೀರಿಳಿಸುತ್ತಾ ಬಂದ. ಅವ ಹೆಚ್ಚಾಗಿ ಬೇರೆಯವ್ರನ್ನ ಕಳಿಸ್ಕೊಡುದು, ಇವತ್ತು ಅವನೇ ಬಂದ. ಏನಂತೆ? ಸಂಕಷ್ಟವನ್ನು ತೋಡಿಕೊಂಡ. ಭೂಮಿಯಾತ್ಮಜನಂತೆ, ಭೌಮಾಸುರನೆಂಬ ಹೆಸರಂತೆ, ನರಕದಾನವನೆಂಬುದಾಗಿ ಕರೆಯುತ್ತಾರಂತೆ. ವರಬಲ ಸಮನ್ವಿತನಾಗಿ ನಾಲ್ಕಲೋಕದ ಮೇಲೆ ಅಭಿಯೋಗವನ್ನು ಮಾಡಿದಂತೆ, ದೇವತೆಗಳನ್ನು ದೆಸೆಗೆಡಿಸಿದಂತೆ. ವಿಶೇಷ ವಸ್ತುಗಳು ವರುಣನ ಪಾಶ, ಕುಬೇರನ ಮಣಿಶೈಲ, ಹೆಚ್ಚಾಗಿ ಅದಿತಿಯ ಕರ್ಣಕುಂಡಲ ಇದೆಲ್ಲವನ್ನು ಸೆಳೆದುಕೊಂಡು ಹೋದನಂತೆ. ದುಃಖ ತಪ್ತನಾದಂತಹ ಪುರಂದರ ನನ್ನಲ್ಲಿ ದೂರನ್ನು ಕೊಟ್ಟ. ಶೋಷಿತರಿಗೆ ರಕ್ಷಣೆಯನ್ನು ಕೊಡಬೇಕಾದ್ದು ನಮ್ಮ ಧರ್ಮ ಅಲ್ವೋ? ಆದ್ದರಿಂದ ನರಕದಾದವನನ್ನು ವಧಿಸಿ ನಾಕವನ್ನು ಒದಗಿಸಿಕೊಡುವುದಕ್ಕೆ ಹೋಗ್ತಾ ಇದ್ದೇನೆ. ಒದಗಿಸಿಕೊಡುವುದಕ್ಕೆ ಎಲ್ಲಿ ಹೋಗುದು? ಆಯಿತು ಕಾಂತ ಹರುಜಬಾಯಿತು ಕಾಂತ ಹರುಜಬಾಯಿತು ಕಾಂತ
ಹರುಷದುಳಿನ್ನನು ಕರೆದೊಯ್ಯಬೇಕು ಪ್ರಿಯ ಪ್ರಿಯ ಕರೆದೊಯ್ಯಬೇಕು ಪ್ರಿಯ ಬರುವಾಗ ತಡ ಆಯ್ತು, ನೀವು ಹೊರಡುವಾಗ ತಡ ಆಯ್ತು. ನಾ ಬರ್ಲಿಕ್ಕೆ ತಡ ಆದದ್ದಲ್ಲವೇ ಅಲ್ಲ, ನಾನು ನಿನ್ನೆಯಿಂದ ಕೂತಿದ್ದೇನೆ, ನೀವೆಲ್ಲಾದ್ರೂ ಹೊರಡಬಹುದು ಅಂತ. ಹೌದು, ನೀವು ಹೊರಡ್ಲಿಕ್ಕೆ ತಡ ಆಯ್ತು. ನಿನಗೇನು ಸಂತೋಷ? ಸಂತೋಷ ಆಗದೆ ಇರ್ತದ? ಯಾಕೆ? ಹೊರಟದು ನೀವು ದೇವಲೋಕಕ್ಕೆ. ಹೌದು. ದೇವರೇ, ಎಷ್ಟು ದಿವಸದಿಂದ ಆಸೆ ಇತ್ತು ನನಗೆ ನಿಮ್ಮ ಜೊತೆ ಒಂದು ತಿರುಗಾಟ ಮಾಡಬೇಕು ಅಂತ. ಇನ್ನು? ಹೌದು. ಇನ್ನು ಅಂದ್ರೆ ಅಲ್ಲ, ಇನ್ನೂ ತಿರುಗಾಟ ಮಾಡಬೇಕು. ಹೌದಪ್ಪ. ಕೆಲವು ಹಾಗೆ ನೀನು ತಿರುಗಾಡ್ತಾ ಇದ್ದೀಯಾ, ಕೆಲವು ಕೇಳು ಈಗೆಲ್ಲ ತಿರುಗಾಟ ಇಲ್ಲ ಅಲ್ವಾ ಅಂತ ಮಾಡುವವನ ಮನಸ್ಥಿತಿ ಮೇಲೆ ಉಂಟದು. ಅವನವನ ಉದ್ಯೋಗವೋ ವೃತ್ತಿಯೋ ಅಥವಾ ಅವ ಹರ್ಷತಿ ನೋಡಿ, ಯಾವಾಗಲೂ ಪ್ರವೃತ್ತಿಗನುಗುಣವಾಗಿ ವೃತ್ತಿ, ಆ ವೃತ್ತಿಯಲ್ಲಿ ಪರಿಶ್ರಮ ಸೇರಿದ್ರೆ ಪ್ರಗತಿ. ಆ ವೃತ್ತಿಯಲ್ಲೇ ನಮಗೆ ಆಸಕ್ತಿ ಇಲ್ಲ ಅಂತಾದ್ರೆ ಮತ್ತೆ ತಿರುಗಾಟ ಮಾಡಿದ್ರು ಒಂದೇ ಕೂತ್ಕೊಂಡಿದ್ರು. ಹಾಗಾಗಿ ತಿರುಗಾಟ ಮಾಡುವ ಮನಸ್ಸು ನನಗೆ ಸ್ವಾಮಿ, ನೀವೇ ಮಾಡ್ತಾ ಇಲ್ವ ಈ ತಿರುಗಾಟ. ಹಾಗಾಗಿ ನಿಮ್ ಜೊತೆಗೆ ಒಂದು ನಾನು ಇರ್ಲಿ ಅಂತ ನಾ ಬರ್ತೇನೆ. ನಾನು ಎಲ್ಲಿ ಹೊರಟದ್ದು? ದೇವ್ರೆ, ಎಲ್ಲ ವಿದೇಶಕ್ಕೆ ಹೋಗುದಾದ್ರೆ ನಾ ಬರ್ತೇನೆ ಅಂತ ಹೇಳುದೇ ಇಲ್ವಾಗಿತ್ತು. ದೇವಲೋಕ ಮತ್ತೆ ಹೋಗ್ಲಿಕ್ಕೆ ಆಗ್ತದೆ ಅಂತದ್ದು ಅಷ್ಟು ಸುಲಭವಾ? ನಾನು ಯಾಕೆ ಗೊತ್ತುಂಟು, ಅಲ್ಲಿ ದೈತ್ಯರೆಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಕೊಂದು ದೇವತೆಗಳಿಗೆ ಸುಖವನ್ನು ನಾನು ನೋಡ್ತೇನೆಪ್ಪ ಚಂದವ ಎಂತ ಇದೆ. ಹೌದು, ನನ್ನ ಜೊತೆ ತೋರಿಸ್ತೇನೆ ಹೇಳಿದ್ದಾರೆ. ಅಪರೂಪಕ್ಕಾದ್ರೂ ಒಂದು ಚಂದ ನೋಡುವ ಅಂತ. ನನ್ನ ಚಂದ ನೋಡ್ಲಿಕ್ಕೆ? ಹೌದು, ಮತ್ತೊಂದು ಅಲ್ಲಿಗೆ ಬರುವುದು. ಹೌದು, ಅಲ್ಲಿ ಸುಲಭ ಇಲ್ಲ ಹಾಗೆಲ್ಲ. ಯಾಕೆ ಸುಲಭ ಇಲ್ಲ? ಕಸರೊಂದಿಗೆ ನಾನು ಹೋರಾಡುವುದ ಅಥವಾ ನಿನ್ನನ್ನು ಜೊತೆಯಾಗಿ ನಿನ್ನ ರಕ್ಷಣೆ ಮಾಡುವುದ, ಎರಡನೇ ಕೆಲಸ
ಒಮ್ಮೆಲೆ ಆಗ್ತದ. ಎಂತ ಮಾತಾಡುದು ನೀವು? ಹೆಂಡತಿ ರಕ್ಷಿಸಿಕೊಳ್ಳಬೇಕಾದ ಕಣ್ಣ ಕತ್ತಿಗೆ ಅವನಿಗೆ ಅವಳು ಜೊತೆ ಇಲ್ಲದೆ ಹೋಗ್ಲಿ, ಅದೊಂದು ಹೊಣೆಗಾರಿಕೆ ಉಂಟು. ಹೌದಾ? ಉಂಟು, ಹೌದು. ಯುದ್ಧ ಮಾಡುವಾಗ ಅವರೆಲ್ಲ ಕಾಮುಕರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಅದನ್ನೆಲ್ಲ ನಾನು ಜಾಗ್ರತೆ ವಹಿಸಬೇಕು ಬೇಡುವ? ಅದು ಯುದ್ಧದಲ್ಲಿ ಅಂತಲ್ಲ, ದಾರಿಯಲ್ಲಿ ಎಲ್ಲಾದ್ರೂ ಮದುವೆ ಮನೆಗೆ ಹೋಗುವಾಗಲೂ ನೋಡ್ಬೋದು ಕೆಟ್ಟ ದೃಷ್ಟಿಯಿಂದ. ಕೆಲಸ ಮಾಡಿ ಕೆಲಸ ಮಾಡುವ. ಈಗ ಹೋದವ ಅವರನ್ನೆಲ್ಲ ಕೊಂದು ಬರ್ತೇನೆ. ಇನ್ನೊಂದು ಸಲ ಸಾವಕಾಶವಾಗಿ ನಾವಿಬ್ಬರೇ ಹೋಗಿ ಬರುವ. ಎಲ್ಲಿಗೆ? ಸ್ವರ್ಗಕ್ಕೆ. ಅದು ಆಗ್ಲಿಕ್ಕೆ ಇಲ್ಲ. ಅದೆಲ್ಲ ಬೇಡ. ನನಗೆ ಇದೇ ಸಮಯ ಸಿಕ್ಕಿದ ಸಮಯ ಸಾಕಾಗ್ತದೆ ನಂಗೆ. ಅದೆಲ್ಲ ಬೇಡ. ನೀವು ಎಲ್ಲಿ ಸಿಗ್ತೀರಿ ಅಂತ ನೋಡ್ತಾ ಇರುವುದು ನಾನು. ಅಲ್ಲ, ಈಗ ನಾನು ಎಲ್ಲಿ ಅದು ನಿನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತ ಜೀವ ತಗೊಳ್ತೇನೆ ನಾನು. ಅದೊಂದು ತಗೊಳ್ಬೇಡ, ಮತ್ತೆ ಬೇರೆ ಎಂತ ತಗೊಳ್ಳಿ. ಅಲ್ಲ, ಜೀವ ತಗೊಳ್ಬೇಡ, ಬರಲೇಬೇಕು ನಾನು ಬರುದೇ. ಇವತ್ತು ಬಿಟ್ಟು ಹೋದ್ರೆ ಹೌದಪ್ಪ, ಇವತ್ತು ಬಿಟ್ಟು ಹೋದ್ರೆ ಜೀವ ತಕೊಳ್ತಾನೆ ಅಂತ ಹೇಳಿದ್ ನಾನು. ಮತ್ತೊಂದು ಮಾತುಂಟು ನಿಮ್ಗೆ. ಏನು? ಇಂಥದ್ದು ಆದೇಶ ಒಬ್ಬರು ನಾರದ್ರು ಬಂದಿದ್ರಲ್ಲ, ಹೌದೌದು, ಎಂಥದ್ದು ಹಿಡ್ಕೊಂಡು ಬಂದ್ರು. ಇಂಥದ್ದು ಪಾರಿಜಾತ ನಾ ಹೇಳುದಿಲ್ಲ ಅದು. ಅದು ಎಂಥದ್ದು ಅದರ ತೊಟ್ಟು ಒಂದು ರೀತಿ, ಹೌದು, ಇದ್ರ ಒಂದು ರೀತಿ ಬಣ್ಣ. ಪಾರಿಜಾತದ ವೃಕ್ಷ
ಅವಕಾಶ ಸಿಕ್ಕಷ್ಟೇ ನಿಮ್ಗೂ ಯಾಕೆ ಇದನ್ನೇ ಉಪಯೋಗಿಸಿಕೊಂಡೆ ನೀನು? ಒಂದೊಂದು ದಿವಸ ನಾರದ್ರು ಎದದ ಒಂದು ಪುಷ್ಪ ಹೇಳಿದ್ರು ನೀವು ಪಾರಿಜಾತ ತಂದು ಕೊಟ್ಟದ್ದು. ನಾನು ಬಾಯಿ ಕಳ್ಕೊಂಡಿದ್ದೆ, ತಲೆಯಲ್ಲೆಲ್ಲ ಬಾಯಲ್ಲಿ ಬೀಳ್ತಿದೆ ಅದು ಅಂತ ನನ್ನ ಬಾಯಲ್ಲಿ. ಹೌದು. ಆದ್ರೆ ನೀವು ಹೋಗಿ ಹೋಗಿ ಆ ಪಾಪಿ ರುಕ್ಮಿಣಿಗೆ ಮುಡಿಸಿದ್ರೆ ನಾರದರು ಹೇಳಿ ಆಶೆ ಬಂಜೆ ಆಗಬಾರ್ದಲ್ಲ. ಬಿಡಿ ಆ ಪ್ರಕರಣ ಮತ್ತೆ ನೆನಪ ಮಾಡುದು ಬೇಡ. ಈಗ ಆ ದಿವಸ ಹೇಳಿದಂಥದ್ದು ನಿನಗೆ ಹೂವೆಂತದ್ದೇ ಮರ ತೋರಿಸುವುದಷ್ಟೇ ನಂಗೆ ಗೊತ್ತುಂಟು. ನೀವು ತೋರಿಸ್ತೇನೆ ಅಂತ ತೋರಿಸ್ತೇನೆ. ಈಗ ಅದನ್ನಾದ್ರೂ ನೆರವೇರಿಸಿ ಈಗ ಅದಲ್ಲೇ ಹೋದ್ರೆ ಮತ್ತೆ ಬೇರೆ ಸಮಯ ಉಂಟು ನಿಮಗೆ. ಹಾಗಾಗಿ ಒಂದೇ ಕಲ್ಲಲ್ಲಿ ಎರಡೆರಡು ಕಾರ್ಯ ಹೌದು ಕರ್ಕೊಂಡು ಹೋಗುದು. ಅಲ್ಲ ನೀವು ಹೆಚ್ಚಾಗಿ ಹಾಗೆ ಅಲ್ವಾ, ಒಂದರಲ್ಲೇ ಎರಡು ಪೂರೈಸ್ತೀರಿ. ಅದು ಹಾಗೆ ನಾನು ಎಲ್ಲಿ ಹೋದ್ರು ಹಾಗೆ ಒಂದು ಮಾಡಿ ಬರುದು ಅಂತ ಇಲ್ಲ, ನೀವು ಎರಡು ಮಾಡಿಯೇ ಬರುದು. ಆದ್ರೂ ಎಲ್ಲೂ ಹೊಲಸಾಗುವುದಿಲ್ಲ. ಅದು ನೀವು ಎರಡು ಮಾಡಿದ್ರು ಯಾವ್ದನ್ನ ಕಾರ್ಯ ಎಲ್ಲೂ ಹೊಲಸಾಗುವುದಿಲ್ಲ. ಅಷ್ಟು ವಿಶ್ವಾಸ ಇದ್ದ ಕಾರಣವೇ ಎರಡೆರಡು ಹೇಳು ನಿಮಗೆ ಹೇಳುವುದು ಎರಡನ್ನು ಮಾಡ್ಲಿಕ್ಕೆ ಅಲ್ವಾ. ಹಾಗಾಗಿ ನಾ ಬರುದು ನೀವು ಬಿಟ್ಟು ಹೋದ್ರೆ ಈ ಕ್ಷಣದಿಂದ ಅನ್ನ ಆಹಾರಗಳನ್ನ ದೊರೆದು ಸಮರಾಂಗಣವಿನೇ ಸುಮನಾಥ ಬೆಂಬೆಯ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಆದರೆ ಸಮಯ ಸಂದರ್ಭವನ್ನು ವಿವೇಚನೆ ಮಾಡಬೇಡುವೆ. ಏನಾಗಿದೆ ಈಗ? ನಾವು ಹೊರಟದ್ದು ಯಾಕಾಗಿ? ಕಷ್ಟ ಬಂದಂತಹ ದೇವೇಂದ್ರನಿಂದ ಸಹಾಯವನ್ನು ಮಾಡುವುದಕ್ಕಾಗಿ, ಸಹಾಯವನ್ನು ಮಾಡುವುದಕ್ಕೆ ಹೊರಟವ. ಅದು ಕದನ ಕ್ಷೇತ್ರಕ್ಕೆ. ಸರಿ, ಅದೇನು ನಾವೀಗ ಹೋಗುವುದು ಸುಮವನ ಅಂತ ಭಾವಿಸಿಕೊಂಡೆ. ವನವಿಹಾರಕ್ಕಲ್ಲ, ವನವಿಹಾರಕ್ಕೆ ಹೋಗುವುದಲ್ಲ. ಇಲ್ಲಪ್ಪ, ನಾನು ಹೋಗುದು ಬೇಡ ಅಂತಿದ್ದೆ. ನೀನು ಬಿಟ್ಟಿದ್ದಿ, ಉಳಿದವರೆಲ್ಲ ಅದನ್ನು ಹಿಡ್ಕೊಂಡಿದ್ದಾರೆ. ವನವಿಹಾರಕ್ಕೆ ಹೋಗುದಿಲ್ಲ. ಹೌದೌದು, ವನಕ್ಕೆ ಹೋಗ್ತೇನೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅದನ್ನು ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲ. ಮುಂದೊಂದು ದಿನ ನೋಡೋಣ, ಆಮೇಲೆ ಕರ್ಕೊಂಡು ಹೋಗಿ ಎಲ್ಲ ಎಂಬುದನೆಯ Yeah!
ಸಂದರ್ಭದಲ್ಲಿ ಹೋಗುವ. ನೋಡು, ಆಶಾವಾದಿ ಆಗಿದ್ರೆ ಸಾಲದು, ಅವಕಾಶವಾದಿ ಆಗಬೇಕು ಅಂತ ಹೇಳಿದ್ದಾರೆ. ಅವಕಾಶ ಸಿಕ್ಕಿದಾಗ ಅದನ್ನು ದಕ್ಕಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನೋಡಿ, ಅವಕಾಶ ಎಷ್ಟು ಒಳ್ಳೆ ಸಿಕ್ಕಿದೆ. ಸಿಕ್ಕಿದ ಅವಕಾಶದಲ್ಲೇ ನೀವು ನನ್ನನ್ನು ತಳ್ಳಿ ಹೋಗ್ತೀರಿ ಅಂತಾದ್ರೆ ಮುಂದೆ ಅವಕಾಶ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ನೀವು ನನ್ನನ್ನು ಕರ್ಕೊಂಡು ಸಾಧ್ಯ ಇಲ್ಲ ಅಂತ ನೋಡಿ. ನಾ ಆಗ್ಲೇ ಹೇಳಿದೆ, ಮತ್ತೆ ಅದನ್ನು ಹೇಳುದಿಲ್ಲ. ನನಗೆ ಹೋಗುವ ಅವಸರ ಉಂಟು, ದೂರ ಅಲ್ವಾ ಅದು? ಹೌದೌದು. ಮತ್ತೆ ನಿನಗೆ ಅವಸರ ಉಂಟು, ಹೌದು. ಏನು ಮಾಡುವಷ್ಟು ಮಾಡ್ಲೇಬೇಕು. ನಾನು ತಪ್ಪಿದ್ದೇನೆ ಮತ್ತೆ? ಬಿಡ್ಲಿಲ್ಲ, ಮತ್ತೆ ಮಾಡ್ಲಿಲ್ಲ. ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅಂತಲ್ಲ ಮತ್ತೆ? ಹೌದು. ನಾ ಬರುವುದು ಹೇಳಿದ್ನಲ್ಲ, ನಾ ಬರುವುದೇ ಬರ್ಲೇಬೇಕು. ಮೂರು ಮಾತಿಗೂ ಬರಬೇಕು, ಅಲ್ಲ 100 ಮಾತಿಗೂ ಬರಬೇಕು. ಬರ್ಲಿಲ್ಲ ಅಂತಾದ್ರೆ ಕಷ್ಟ. ಹೌದು. ಮನೆಯಲ್ಲಿ ಹೆಂಡತಿಯಲ್ಲಿ ಕೋಪ ಮಾಡಿದ ಗಂಡನಿಗೆ ಎಷ್ಟು ಕಷ್ಟ ಆಗ್ತದೆ ಅದು ಗಂಡನಿಗೆ ಗೊತ್ತು. ಆವತ್ತಿನ ಅನುಭವ ಆಗಿದೆ. ಹೌದಾ? ಬರ್ಲೇಬೇಕು. ಆಯ್ತು. ಆಗಿದ್ರೆ ತಡೆದು ಬಂದೆ. ಯಾಕೆ ಇಲ್ಲಿ ಮಾಲಿಂಗೇಶ್ವರ ಜಾತ್ರೆಗೆ ಹೋಗುದಲ್ವ? ಸೀರೆ ಇದು ಸಾಕು, ಇದಕ್ಕಿಂತ ಒಳ್ಳೆ ಸೀರೆ ಮತ್ತೆ ಸೀರೆ ಅಲ್ಲ ನಾವು ಚಂದ ಕಾಣುದು ಅಲ್ವಾ? ಹೌದಪ್ಪ. ಈ ಮುಖದಲ್ಲಿ ನಾವು ಮುಖಕ್ಕೆ ಸೀರೆ ಬೇಕಾ? ಬಿಚ್ಚಿಟ್ಟು ಬರ್ತೇವೆ ನಾವು. ಸೀರೆಗೊಂದು ರಂಗು ಬರಬೇಕು. ಮತ್ತೆ ಇದು ಸಾಕಾಗ್ತದೆ. ಮತ್ತೆ ಅಲ್ಲಿ ದೇವಲೋಕ ಅಲ್ಲೇ ಯಾವ್ಯಾವ ರೀತಿ ಸೀರೆ ಉಂಟು? ಇಂಥದ್ದೆಲ್ಲ ಉಂಟು. ಅಲ್ಲ ಸೀರೆ ಉಟ್ಕೊಳ್ತಾರೆ ಅಂತಂದ್ರೆ ಯಾರಿಗೆ ಗೊತ್ತುಂಟು? ಅದೆಲ್ಲ ಹುಡುಕುವ, ಆಮೇಲೆ ಬರ್ತೀಯಾ? ಅಲ್ಲೆಲ್ಲ ಹಲ್ಕು ಕೈ ಮಾನ್ಕೈಲಿ ಆಗ್ತದೆ ಅಂತ ಬೇರೆ ಇರ್ತದೆ, ಅದು ನೋಡ್ಕೊಂಡು ಬರಬೇಕು ಅಂತ ಒಂದ್ಸರಿ. ಅಭಿಲಾಷ. ಹೌದು. ಇರ್ಲಿ ಕರ್ಕೊಂಡು ಹೋಗು. ಈಗ ನಾವು ಹೋಗುದು ಗರುಡನ ಮೇಲೆ ಹೋಗುದು. ವಂಚನೆ ಮಾಡಬಾರ್ದು, ಹೇಳಬೇಕು. ನಿನಗೆ ಎಲ್ಲಿಯಾದ್ರೂ ಅಲ್ಲಿಗೆ ವಿಮಾನದಲ್ಲಿ ಹೋಗಬೇಕು ಅಂತ ಆಸೆ ಉಂಟು? ಇಲ್ಲಪ್ಪ. ಇಲ್ಲಿ ನಾನೊಬ್ಬನೇ ವಿಮಾನದಲ್ಲಿ ಬರ್ತೇನೆ, ಬಂದ ಮೇಲೆ ನನಗೊಬ್ಬ ಪುಳಿಗೆ ಒಂದು ಕೊಠಡಿ ಬೇಕು. ಸಪ್ತ ವ್ಯಸನದಲ್ಲಿ ಒಂದೊಂದು ಅರ್ಥ ದೂಷಣ ಅಲ್ವಾ? ಹಾಗೇನಿಲ್ಲ. ಇಲ್ಲಪ್ಪ, ಸ್ವಭಾವ ನಂತಲ್ಲ. ಮತ್ತೆ ನಾವು ಇಲ್ಲಿ ಬೇಕಾದ ಹಾಗೆ ತಿನ್ಬಹುದು. ನಾವು ಇರೋದು ಅಲ್ಲಿ ಹೋದಾಗ ನಮಗೆ ವ್ಯವಸ್ಥೆ ಇರುವುದಿಲ್ಲ. ಅಲ್ಲಿ ಹೋದಾಗ ನಿನಗೆ ತಂಪು ಪಾನೀಯ, ಸಿಯಾಳ ಬೋಂಡ ಏನಾದ್ರೂ ಬೇಕು. ಅಲ್ಲಿ ಆಗ್ರಹ ಇದ್ರೆ ಹೇಳಬೇಕು. ಕೆಲವರೆಲ್ಲ ಹಾಗೆ ಮನೆಯಲ್ಲಿ ಅವ್ರಿಗೆ ಏನು ವ್ಯವಸ್ಥೆ ಇರುವುದಿಲ್ಲ, ಹೋದಲ್ಲಿ ಮಾತ್ರ ಮಾಡಿದ ವ್ಯವಸ್ಥೆ ಸಾಕಾಗುದಿಲ್ಲ. ಆದ್ರೆ ಒಂದು ವ್ಯವಸ್ಥೆ ಮಾಡು. ಮನೇಲಿ ನೋಡಿ ಗಂಜಿ ಮಾತ್ರ ಊಟ ಸರಿಯಾಗಿಲ್ಲ, ಬಟ್ಟೆ ಮತ್ತೊಂದು ವ್ಯವಸ್ಥೆ ಒಳ್ಳೇದು ಮಾಡು. ಎಂತದ್ದು? ಬರುವಾಗ ಸೀಟ್ ಇಂಡಿಯಾ ಪೊಟ್ಟಣದ್ದು ಬೇಕಾದಷ್ಟು ಕಟ್ಟಿ ಅಷ್ಟು ವ್ಯವಸ್ಥೆ ಮಾಡಿ. ಸದ್ಯಕ್ಕೆ ನಮ್ಗೆ ಆ ಯೋಗ ಉಂಟು, ತಿನ್ನುವುದು. ಹೌದೌದು. ಆದ್ರಿಂದ ಆ ವ್ಯವಸ್ಥೆ ಬೇಕಿದ್ರೆ ಹೇಳ್ಬೇಕು. ಇಲ್ಲ ಅಂತ ಆದ್ರೆ ನನ್ನ ವ್ಯವಸ್ಥೆ ಏನು ಗೊತ್ತಾ? ನೋಡು, ನನ್ನ ವಾಹನ ಗರುಡ. ಗರುಡನ ಹೆಗಲನ್ನೇರಿ ನಾವಿಬ್ಬರು ಹೋಗು. ಆಗದ ಇದೇ ಪ್ರಾದೇಶಿಕ ಪಟ್ಟಣ. ನೋಡಿದೆಯಾ ಇಲ್ಲಿಯ ಪರಿಸರವನ್ನು? 6000 ಮುರಪಾಶದಿಂದ ಬಿಗಿಯಲ್ಪಟ್ಟಂತಹ ರಕ್ಷಣೆಯಲ್ಲಿದೆ. ಕತ್ತಲೆಯಾಗಿಯೇ ಇದೆ. ಇದನ್ನು ರಕ್ಷಿಸುವವ ಯಾರು? ಮುರಾಸುರನೆನ್ನುವಂತಹ ದಾನವನು. ಅಂತವನ ಭದ್ರತೆಯೊಂದಿಗೆ ಇರುವಂತಹ ಪುರ ಇದು. ಹಾಗಿದ್ರೆ ನಾವು ಬಂದಿದ್ದೇವೆ, ಏನು ಮಾಡಿದ್ದೇವೆ ಅನ್ನೋದು ಗೊತ್ತಾಗಬೇಕಿದ್ರೆ 6000 ಮುರಪಾಶವನ್ನು ನಾವು ಬಂದಿದ್ದೇವೆ ಅಂತ ಗೊತ್ತಾಗಬೇಕಿದ್ರೆ ಕೈಯಲ್ಲಿದೆ ಎಲ್ಲ ಪಾಂಚಜನ್ಯ ಊದಿ ಬಿಡ್ತೇನೆ.
ನಿದ್ರೆಗೆ ಜಾರಿದೆ. ಈ ಸಂದರ್ಭದಲ್ಲಿ ಕೇಳಿಸುತ್ತಾ ಇದೆಯಲ್ಲ ಶುದ್ಧ ಧ್ವನಿ, ಇದನ್ನೇ ಆಲಿಸಿಕೊಂಡು ಬಂದೆ ಎಂದಾದರೆ ಸರಿಯಾಗಿ ನೋಡುತ್ತಾ ಇದ್ದೇನೆ. ಏನಿದು ವಿಚಿತ್ರ! ಈ ಪುರದ ರಕ್ಷಣೆಗಾಗಿ ಬಲಿದಿದ್ದಂತಹ 6,000 ಮುರಪಾಶಗಳು 7 ಸುತ್ತಿನ ಕೋಟೆಯನ್ನಾಗಿ ಬಲಿದಿದ್ದೆ. ಎಲ್ಲವೂ ಕೂಡ ಕತ್ತರಿಸಲ್ಪಟ್ಟಿದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣವೇ ಯಾರು? ಅಥವಾ ಕಾಲಭೈರವನೇ ಆಗಲಿ. ಅಷ್ಟು ಮಾತ್ರವಲ್ಲ, ತಮ್ಮ ಕುಲದೇವರಾದಂತಹ ಪ್ರತ್ಯಕ್ಷ ಪರಮೇಶ್ವರನೇ ಬಂದರೂ ಕೂಡ ಲೆಕ್ಕಿಸುವವರು ನಾನಲ್ಲ. ಈ ಮುರಾಸುರನ ಸಾಮರ್ಥ್ಯ ಏನೆಂಬುದನ್ನು ನೋಡಬೇಕು. ಅಮ್ಮನ ಮತದಲ್ಲಿ ಪಕ್ಷಿಯೊಂದು ಹಾರುತ್ತಾ ಇದೆ. ಅದನ್ನೇ ಲಕ್ಷ್ಯವಾಗಿರಿಸಿ ಮೇಲೇರುತ್ತಾರೆ. ನನಗೆ ಆಜ್ಞೆ ಮಾಡುವುದಕ್ಕೆ ನೀನು ಜನವೋ? ಅಧಿಕ ಪ್ರಸಂಗಿ. ಮುಖವೇ ಮಸಿಗೊಂಡ ನೀನು. ಬಣ್ಣ ನೋಡಿ. ನಾನು ನೋಡಿ ಎಷ್ಟು ಬೆಳ್ಳಗೆ ಬೆಳ್ಳಗೆ ಬೆಳ್ಳಗಿದ್ದೇನೆ. ತೊಳೆದ ಕೆಂಡದ ಎಂತದ್ದು ತೊಳೆದ ಕೆಂಡ? ಬೆಳ್ಳಗೆ ಬೆಳ್ಳಗೆ. ನೀನು ಕಪ್ಪಗಿದ್ದೀಯ. ಓರ್ವಾಕೆ ಸುಂದರಿ. ಹೌದು ಹೌದು. ಆ ಸುಂದರಿ ಸರಿ ಉಂಟು, ಕಣ್ಣು ಸರಿ ಉಂಟು. ಯಾಕೆ? ಆಕೆ ಸುಂದರವಾಗಿದ್ದಾಳೆ. ಆದರೆ ನನಗೊಂದು ಸಂಶಯ. ಏನು? ನೀನು ನೋಡಿದರೆ ಕಪ್ಪಗಿದ್ದೀಯ. ಅದರ ಲಕ್ಷಣ. ಎಂತ ಲಕ್ಷಣ? ನಿನ್ನ ಕರ್ಮ ನಿನ್ನದು. ಅಂತಹ ರೂಪವತಿ ನಿನ್ನ ಹಿಂದೆ ಬರ್ತಾಳೆ ಅಂತಾದರೆ ಆಶ್ಚರ್ಯವೇ ಸರಿ. ಆ ವಿಷಯ ಅಂತಿರಲಿ. ಕೋಟೆಯ ರಕ್ಷಣೆಗಾಗಿ ಒಲಿದಿದ್ದೆ 6,000 ಮುರಪಾಶ. 6,000. ಎಲ್ಲವೂ ಕೂಡ ಕತ್ತರಿಸಲ್ಪಟ್ಟಿದೆ. ಮಾತ್ರವಲ್ಲ, ಹೃದಯವೇ ಮೆರೆಯುವ ತರದಿ ಶಂಖಧ್ವನಿಯನ್ನು ಮಾಡುತ್ತಾ ಮುಂದುವರಿಯುತ್ತಿರುವೆ. ನೀನೇ ಹೌದು ಅಂತಾದ್ರೆ ಇದನ್ನೆಲ್ಲ ಯಾಕೆ ಮಾಡಿದೆಯೋ?
ಏನದು? ನರಕದಾನವನನ್ನು ವಿಚಾರಿಸಬೇಕೆಂಬ ಉದ್ದೇಶದಿಂದ ನಾನಿಲ್ಲಿ ಬಂದೆ. ಓಹೋ, ನಿನ್ನದಾದಂತಹ ಭದ್ರತೆಯನ್ನು ಮುರಿಯದೆ ಒಳ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತೆ 6,000 ಮುರಪಾಶವನ್ನು ಭೇದಿಸಿದ್ದೆ. ಹೌದೇನೋ? ಹೌದು. ನರಕಾಸುರನನ್ನೇ ಕಾಣಬೇಕೆಂಬಂತ ಆಶೆ ಇದ್ದರೆ ನೇರವಾಗಿ ಬರಬಹುದಿತ್ತು. ಅದನ್ನು ಹೊರತು ಅತಿಕ್ರಮವಾಗಿ ಪ್ರವೇಶವನ್ನು ಮಾಡಿದ್ದೀಯಾ? 6,000 ಮುರಪಾಶವನ್ನು ಕತ್ತರಿಸುವುದಕ್ಕೆ ಏನು ಕಾರಣ? ನಿನ್ನನ್ನು ಕಾಣಬೇಕು, ಯಾರಿದರ ರಕ್ಷಣೆಯನ್ನು ಮಾಡ್ತಾರೆ ಅದನ್ನು ಕಾಣಬೇಕೆಂಬ ಉದ್ದೇಶದಿಂದಲೇ ಭೇದಿಸಿದ್ದೇನೆ. ಕಂಡೆಯಲ್ಲ, ಸಂತೋಷವಾಯಿತು ತಾನೆ? ಸಂತೋಷ ಆಯ್ತು. ನೀನು ಯಾರು? ಕೃಷ್ಣ. ಕೃಷ್ಣ, ಗೋಪಾಲ ಕೃಷ್ಣ. ಗೋಪಾಲ ಕೃಷ್ಣ ಸಿಕ್ಕಿದ. ಯಾರು ಹೇಳಿದೆ? ಕೃಷ್ಣ. ಕೃಷ್ಣ, ಗೋಪಾಲ ಕೃಷ್ಣ. ನಿನ್ನ ಹಣೆ ಬರಹವನ್ನು ಚೆನ್ನಾಗಿ ಅರಿತವನು ನಾನು. ಏನು ಗೊತ್ತು ನಿನಗೆ? ಗೋವುಗಳನ್ನು ಕಾಯುವುದಕ್ಕಾಗಿ ಬುತ್ತಿಯಲ್ಲಿ ತಂಗುಳಂಡವನ್ನು ಕಟ್ಟಿಕೊಂಡು ಹೋಗುವ ನೀನು. ಅದನ್ನು ತಿನ್ನುವುದು ನೀನೇ ಅಲ್ವಾ? ನಾನು ಕೊಂಡದ್ದನ್ನು ನಾನೇ ತಿನ್ನು. ಹೌದಲ್ವಾ? ನಿನಗೆ ಕೊಡೋದಿಲ್ಲ. ನನಗೆ ಕೊಡಬೇಕು ಎಂಬ ಹಾಗೆ ಹೇಳಿತಲ್ಲ. ಅಷ್ಟು ಕಷ್ಟದಿಂದ ಜೀವನ ಮಾಡುವರ್ತಿ ನೀನು ಈ ಕಾಲಕ್ಕೆ ಈ ಪ್ರಾಜ್ಞಾತಿ ಶಾಪಕ್ಕಡಕ್ಕೆ ದಾಳಿಯನ್ನು ಮಾಡಿರುವೆ ಅಲ್ಲ. ಒಂದು ಹೇಳ್ತೇನೆ ಕೇಳು, ನಿನಗೆ ಬದುಕಬೇಕು ಎನ್ನುವಂಥ ಆಶೆ ಉಂಟು ಅಂತಾದರೆ ಇದ್ದಾಳಲ್ಲ ಹುಡುಗಿ, ಅವಳನ್ನು ನನಗೊಪ್ಪಿಸು. ಆ ಬಳಿಕ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಶಿರ ಕೆಡುವುದು ದುರ್ಮಂತ್ರಿಯಿಂದ. ಮಂತ್ರಿ ಮಾತ್ರವಲ್ಲ, ಅವನಿಗೆ ಮಾವನೂ ನೀನಾಗಿದ್ದೆಂಬ ಸತ್ಯ. ಅಂತವರನ್ನು ಕಾಣಬೇಕು ಅಂತಾದ್ರೆ ಎದುರಿರುವಂತಹ ಈ ಕಂಬವನ್ನು ದಾಟಿ ಹೋಗಲೇಬೇಕು ನೀನು. ಈ ಕಂಬವನ್ನು ಮುರಿಯುತ್ತೇನೆ. ಅಷ್ಟು ಸಾಮರ್ಥ್ಯ
ನನಗೊಬ್ಬ ಪ್ರಬಲರಾಗಿರುವಂತ ವಿರೋಧಿ ಹುಟ್ಟಿ ಬಂದಿದ್ದಾರೆ ಎಂಬುದಂತೂ ಸ್ಪಷ್ಟ. ಹಾಗೊಬ್ಬ ಇದ್ದಾರೆ ನೋಡಬೇಕು ನೋಡಲಿ. ನಿನ್ನ ಬಗ್ಗೆ ಹೇಳಿ ಕೇಳಿ ನಾನು ತಿಳಿದಿದ್ದೇನೆ ಅಲ್ಪ ಸ್ವಲ್ಪ. ಗೋಪರ ಕುಲದಲ್ಲಿ ಹುಟ್ಟಿದವಂತೆ ಅಲ್ಲಿ ದನಗಳನ್ನು ಮೇಯಿಸುತ್ತಾ ಬೆಣ್ಣೆಗಳನ್ನು ಕಳ್ಳತನ ಮಾಡುತ್ತಾ ಯಾದವರ ಮಧ್ಯ ಹಬ್ಬ ನಾನೇನು ಹಾಗೆ ಹೇಳಿಸಿಕೊಂಡೆ ಅಂತೆ. ಅದೇನೋ ಕಳ್ಳನೇ ಪಾಪಿ ಮಗನೇ ಬಂದು ನನ್ನ ಮಾವನ ನೆನೆಗೇನು ಹಾಗೆ ಹೆಣ್ಣು ಕೊಟ್ಟ ಮಾವನ ವಾದಿಸಿದಂತೆ ಅವನ ಸರ್ವತ್ವವನ್ನು ಭೇದಿಸಿದೆ ಅಂತೆ. ನನ್ನಲ್ಲಿ ಹಗೆತನ ಇದ್ದರೆ ನನ್ನಲ್ಲಿಗೆ ಬರಬಹುದಿತ್ತು. ಇನ್ನೆಲ್ಲಿಗೆ ಪೋಪೆ, ನಾನೇ ಕಡೆ ಇಲ್ಲಿಗೆ, ಇನ್ನು ಹೋಗುವುದಕ್ಕಿಲ್ಲ. ಏನು ಬಂದೆ ಬೇಕಾಗಿ ಬಂತು. ಬರುವಡೆ ಕಾರಣವಿದೆ. ನೀನು ಗೈದಂತಹ ಕೃತ್ಯವೇ ನನ್ನನ್ನು ಈ ರೂಪದಿಂದ ಇಲ್ಲಿಗೆ ಬರಿಸಬೇಕಾಯಿತು. ಏನು ಕೃತ್ಯ? ನಾಲ್ಕಲೋಕದ ಮೇಲೆ ಅಭಿಯೋಗವನ್ನು ಮಾಡಿದೆಯಾ? ಮಾಡಿದೆ. ದೇವತೆಗಳನ್ನು ಸೋಲಿಸಿದೆಯಾ? ಸೋಲಿಸಿದೆ. ಅಮೂಲ್ಯವಾದ ವಸ್ತುಗಳನ್ನು ಸೆಳೆದೊಯ್ದೆಯಾ? ದೇವತೆಗಳಿಗೆ ಕಷ್ಟವನ್ನು ಕೊಟ್ಟೆ ಅಂತಾದ್ರೆ ಕೇಳಲಿಕ್ಕೆ ಬರುವವ ನಾನು. ಮರಳಿ ಒಪ್ಪಿಸು. ಕೇಳಿದ್ದೇನೆ, ಕಂಸನನ್ನು ಕೊಂದವನಂತೆ ನೀನು ಈ ಕಾಲದಲ್ಲಿ ಬಂದು ಈ ನರಕಾಸುರನನ್ನು ವಧಿಸಬಹುದು ಸೋಲಿಸಬಹುದು ಎಂಬುದಾಗಿದ್ದರೆ ಅದು ನಿನ್ನ ಸ್ವಪ್ನವಾದೀತು. ಅಷ್ಟು ದೊಡ್ಡ ಕೋಟೆಯನ್ನು ಮುರಿದಿದ್ದೇನೆ. ಬೇಡ ಬೇಡ, ನಾನು ಹಾಗೆಲ್ಲ ಸಾಯುವವನಲ್ಲ. ಅಂತೂ ನಿನಗೆ ಹೋಗಬೇಕು ಅಂತ ಇದ್ರೆ ಆಕೆಯನ್ನು ಬಿಟ್ಟು
ಕೊಲ್ಲುವುದಕ್ಕಣಿಯಾಗಿದೆ ಅನ್ನೋ ಹಾಗೆ ಭಾವಿಸಿಕೊ. ಅದು ನನ್ನ ಮಡದಿಯನ್ನು ಬಯಸ್ತೇನೆ. ನೀನು ನಿನಗೆ ಮದುವೆ ಮಾಡಿಸ್ತೇನೆ. ಯಾರನ್ನು ಗೊತ್ತಾ? ಯಮನ ತಂಗಿ. ನಾನು ಮದುವೆಗೆ ಅಂತ ಕೇಳಿದ್ದಲ್ಲ, ಬಿಟ್ಟು ಹೋಗು, ನಾನು ನೋಡಿಕೊಳ್ತೇನೆ. ನೀನು ಬದುಕಿ ಉಳಿದ್ರೆ ಅಲ್ವಾ? ಹೌದು. ನಿನ್ನನ್ನು ಕೊಂದು ಮೊದಲು ನಿನ್ನನ್ನು ಆಗ್ಲಿಕ್ಕಿಲ್ಲ. ಒಂದು ಕೆಲಸ ಮಾಡುವ. ಈಗ ಬಂದಾಯ್ತು. ಇನ್ನೆಲ್ಲಿಗೆ ಕೆಲಸ ಮಾಡುದು? ನಾನು ಮೊದಲು ಓಡ್ತೇನೆ. ನನ್ನ ಹಿಂದೆ ಹೋಗುವ. ಎಲ್ಲಿಗೆ? ಮನೆಗೆ ಹೋಗುವ. ಮನೆಗೆ ಹೋಗುದಾ? ಕೂಡಲೇ ಮನೆ ಮನೆ ಏನಾಗುದಿಲ್ಲ. ನಾನು ಮಾಡ್ತೇನೆ ಯುದ್ಧ. ಈಗ ನಿಮ್ ಕೈ ಕೂಡುದಿಲ್ಲ ಅಂತ ಆದ್ರೆ ನಾನು ಮಾಡ್ತೇನೆ ಯುದ್ಧ. ಈಗ ಎಂತ ನೋಡಿ, ನಾನು ಬರ್ಬೇಕು. ಯುದ್ಧ ಮಾಡುವುದಲ್ಲ, ಯುದ್ಧ ಮಾಡುವುದು. ಆ ಪಾಪಿಗೆ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಆಗುದಿಲ್ಲ. ಕೆಲವು ಕಡೆಯಲ್ಲೆಲ್ಲ ಅದು ಆಗುದಿಲ್ಲ ಅಂತಂದ್ರೆ ಹಾಗೆ ಅವನಿಗೆ ಕೆಟ್ಟದಾಗಿ ಅವನಿಗೆ ಗೊತ್ತಿಲ್ಲ. ಅವನು ಉದ್ದ ಅಂತ ತಿಳ್ಕೊಂಡಿದ್ದಾರೆ. ನನ್ನಷ್ಟು ಗಿಡ್ಡದಲ್ಲಿ ಮುಗಿಸುವುದು ಯಾಕೆ ಗೊತ್ತಿಲ್ಲ ಅವನಿಗೆ. ಸಾಧ್ಯ ಇಲ್ವಾ? ಈಗ ಹೋಗ್ತಾನೆ.
ಈ ಹೆಣ್ಣು ಮಕ್ಕಳನ್ನು ಕಂಡಾಗ ಹೀಗೆ ಸುಂದರಿ ಸುಮನಾಗಿ ಯುದ್ಧಕ್ಕಾಗಿ ನನ್ನ ಎದುರಿನಲ್ಲಿ ನಿಂತಿದ್ದೀಯ. ಮತ್ತೆ ನಗಾಡದೆ ಇದ್ದೇನು ವಿಷಯ ಸಿಗ್ಲಿಕ್ಕೆ ನಗಾಡೋದು. ಹೌದೇನೆ? ಯಾರನ್ನ ಯುದ್ಧ? ಯಾರ ನನ್ನದೇ ಯುದ್ಧ ಈಗ? ಯಾವ ಯುದ್ಧ? ಯಾವ ಯುದ್ಧ? ಯಾವ ಯುದ್ಧ ಬೇಕು? ಬೇಕಲ್ಲ, ಹೆಣ್ಣು ಮಕ್ಕಳು ಅಡಿಗೆ ಮಾಡಬೇಕು. ಅಡಿಗೆ ಮಾಡಬೇಕು. ನೀನೆಂತದ್ದು? ಹಾಗೆ ನಾವು ಹೇಳುವುದಿಲ್ಲ. ಪಾತ್ರ ತೊಳೆಯುತ್ತೇನೆ ಹಾಗೆಂದು ಮಕ್ಕಳನ್ನು ಎದ್ದು ಪಾಲಿಸಬೇಕು. ಕೆಲವರಿಗೆ ಆಗುವುದು ಇಲ್ಲ. ಅಲ್ಲದ ಇದ್ರೆ ನಾನು ಹಾಗೆ ಹೀಗಾಗುತ್ತೆ. ಇರಲಿ ಹೌದೇನೆ? ಸುಮಗಂಧನೆ ಎಷ್ಟು ವಾಸನೆ ನೀ. ನಾನು ಬರುವಾಗ ಎಷ್ಟು ಪರಿಮಳ ವಾಸನೆ ಯಾವುದು, ಸುವಾಸನೆ ಯಾವುದು, ಕೆಟ್ಟ ವಾಸನೆ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವವನು ನಾವು. ಎಲಗೆ ನಿನ್ನ ಸನಿಹಕ್ಕೆ ಬಂದಾಗ ಪರಿಮಳವಾಗಿ ಬರ್ತಾ ಇದ್ದಿ. ನೀನೆಲ್ಲಿಯಾದರೂ ನನ್ನ ಅರಮನೆಗೆ ಬಂದೆ ಅಂತ ಆದರೆ ಓಹೋ ಸುಮಗಂಧಿನಿ ಚಂದ್ರವದನೆ ಆನಂದ ಸಾಗರದಲ್ಲಿ ತೇಲಾಡುತ್ತಾ ಇದ್ದೇನೆ ನಾನು. ಮಾತ್ರವಲ್ಲ ನಿನ್ನನ್ನು ಚಂದದಿಂದ ಅಂದದಿಂದ ನೋಡಿಕೊಳ್ಳುತ್ತೇನೆ. ಈವನನ್ನು ಹೇಳವನನ್ನು ಯುದ್ಧ ಮಾಡಲಿಕ್ಕಾಗದೇ ಇರುವಂತಹ ಒಬ್ಬ ಸಣ್ಣನನ್ನು ಯಾಕೆ ಸುಮ್ಮನೆ ಅವನಿಗೆ ನನ್ನ ಬಗ್ಗೆ ಬಾರೆ ಬಾರೆ ಬಾ. ಸಾಮರ್ಥ್ಯ ಉಂಟು ಅಂತಾದ್ರೆ ಮಾಡ ಯುದ್ಧ ಯುದ್ಧ ಅಂತಲ್ಲೇ ನಿನ್ನಲ್ಲಿ ಕಂಡೆ ಒಳಿತನ್ನೇ ಆಡಿದೆ ಅಂತಾರೆ ತಿರಸ್ಕಾರ. ನೋಡೋಣ ಮಾರಕನಿಂದ ತನ್ನಯ ಮನದಿ ಯೋಜಿದುದ ತನ್ನಯ ಮನದಿ ಯೋಜಿದುದ ಶತದಳಾತ್ಮಜನಿತವರದಲ್ಲಿ ಎನ್ನನು ಗೆಲ್ಲಲು ಹೊರತಲ್ಲ ನಿಶ್ಚಯ, ಇದು ನಿಶ್ಚಯ ಎನ್ನುತ್ತ ತನ್ನಯ ಮನದಿ
ಯೋಚಿಸುತ್ತಾಗ ಯೋಚಿಸುತ್ತ ಶಕ್ತಿ ಅಡಗಿತು, ಧೈರ್ಯ ಕುಂದಿತು, ನನ್ನ ಚೈತನ್ಯವೆಲ್ಲವೂ ಒಳಗೆ ಹೋಗಿ ಧರೆಯಲ್ಲಿ ಬಿದ್ದು ಬಿಟ್ಟೆನಲ್ಲ. ಅದೇ ಧರೆಯನ್ನು ಆಧರಿಸಿ ಮತ್ತೊಮ್ಮೆ ಎದ್ದು ನಿಂತೆ ಪ್ರಯತ್ನ ಮಾಡಿದರೆ ನನ್ನ ಕಣ್ಣು ಮುಂಭಾಗದಲ್ಲಿ ಕಾಣುತ್ತಿರುವುದು ಇಬ್ಬರು ಏನಾಡುವಂತೆ ನಡುಗಿಸಿದಂತಹ ಈ ನರಕ ದಾನವನಿಗೆ ಯಾಕೆ ಇಂತಹ ದಯನೀಯ ಸ್ಥಾನ ಬರುತ್ತದೆ? ಹೋ 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 ಅನುಗ್ರಹ ಮಾಡುವ ಕಾಲದಲ್ಲಿ ಆ ಬ್ರಹ್ಮದೇವರು ನನ್ನ ಮರಣದ ರಹಸ್ಯವನ್ನೇ ತಿಳಿಸಿದರು. ನಿನಗೆ ಸೋಲಿಲ್ಲ, ಸಾವಿಲ್ಲ. ಬರುವುದಿದ್ದರೆ ಸತಿಪತಿಗಳೊಂದಾಗಿ ನಿನ್ನಲ್ಲಿ ಕಾಳಗವನ್ನು ಮಾಡಿದ್ರು ಆದ್ರೆ ನಿನಗೆ ಸೋಲುವು, ನಿನಗೆ ಮರಣ. ಹಾಗಾದರೆ ಆ ಸತಿಪತಿಗಳು ನಿನಗೆ ತಂದೆ ತಾಯಿಯಾಗಿರ್ತಾರೆ. ನನ್ನ ಕಣ್ಣು ಮುಂಭಾಗದಲ್ಲಿ ನೋಡುತ್ತಾ ಇದ್ದೇನೆ, ಕಣ್ದಣಿಯೇ ಕಾಣುತ್ತಾ ಇದ್ದಾರೆ. ನನ್ನ ಮಾತಾಪಿತರು, ನನ್ನ ತಂದೆ ತಾಯಿಗಳೇ ಮುಂಭಾಗದಲ್ಲಿದ್ದಾರೆ ಎಂಬುದಕ್ಕೆ ಅಯ್ಯೋ ದೇವರೇ, ನಾನು ನಡೆದು ಬಂದಂತಹ ಸ್ಥಿತಿ ಸ್ಮಶಾನದಲ್ಲಿ ನರಕಮಾನದಲ್ಲಿ ಅಳುತ್ತಿರುವಂತಹ ನನ್ನನ್ನು ಕಂಡು ಮಾರುಚಿ ವಸಿಷ್ಠರು ಸಂರಕ್ಷಣೆ ಆಶ್ರಮದಲ್ಲಿ ಬೆಳೆದಿರುವ ಬೆಳವಣಿಗೆಯ ಕಾಲದಲ್ಲಿ ನರಹತ್ಯೆ ನನ್ನಿಂದ ಆಯಿತು, ರಕ್ತವನ್ನೇ ಹರಿಸಿದೆ. ಆಶ್ರಮ ವಾಸಿ ಯೋಗ್ಯನಲ್ಲ ನೀನು ಅಂತ ರಕ್ತ ಪರ್ವತರು ಇನ್ನೇನು ಮುಂದೇನು ಎನ್ನುವ ಹಾಗೆ ಚಿಂತಿಸುವಂತಹ ವೇಳೆಯಲ್ಲಿ ಅಸುರಕುಲ ಗುರುಗಳು ಶುಕ್ರಾಚಾರ್ಯರ ಸಂಸರ್ಗ ಅವರ ಕರ ಕಮಲ ಸಂಜಾತನಾಗಿ ಬೆಳೆದೆ ರಾಜ್ಯೋದ್ದೇಶ ಪಟ್ಟಣದ ದೊರೆಯಾಗಿ ಅಭಿಷೇಕವಾಯಿತು. ನನಗೆ ದಿಗ್ವಿಜಯವನ್ನು ಕೈಗೊಂಡೆ. ಮುರದಾರವನ ಸಂಬಂಧ ಅದೆಷ್ಟೋ ಧರಣಿ ಪಾಲಕರನ್ನೆಲ್ಲ ದಿಗ್ವಿಜಯ ಮೂಲಕ ಸೋಲಿಸುತ್ತಾ ಅಲ್ಲಿರುವಂತಹ ಭಂಡಾರವನ್ನು ಅಲ್ಲ ಸ್ತ್ರೀಯರನ್ನು ಎಳೆದು ತಂದು ಸೆರೆಯಲ್ಲಿರಿಸಿದೆ. ಸುಮನಸರಾದಿಗಳನ್ನೆಲ್ಲ ಬಡಿದೆ, ಹೊಡೆದೊಡಿಸಿದೆ. ಅಧಿಪತಿಯಾದೆ, ಸಚಿಯನ್ನು ಬಯಸಿದೆ. ನನ್ನ ದುರಾದೃಷ್ಟವು ಅಲ್ಲ, ಅವಳ ಪುಣ್ಯವು ಸಿಕ್ಕಲಿಲ್ಲ. ಅವಳು ಸಾತ್ವಿಚ್ಚರಾವಳಿಯಾಗಿರುವಂತಹ ಅದಿತಿ ದೇವಿಯ ಕರ್ಣ ಕೊಂಡಲವನ್ನು ಸೆಳೆದುಕೊಂಡಂತಹ ಪಾಪಿ ಕುಬೇರನ ಭಂಡಾರವನ್ನು ಅಲ್ಲ ವರುಣನ ಪಾಶವನ್ನು ಎಳೆದುಕೊಂಡೆ. ನಾನು ಮಾಡಿದ ಅನ್ಯಾಯ ಒಂದೇ ಎರಡೇ, ಇನ್ನೆಲ್ಲಿಗೆ ಬರುವುದು? ಈ ಭೂಮಿಯಾದರೂ ನನ್ನನ್ನು ಹೊತ್ತುಕೊಳ್ಳುವುದಕ್ಕೆ ಸಾಧ್ಯವೇ? ಅಷ್ಟು ಅನ್ಯಾಯ ಅನಾಚಾರವನ್ನು ಮಾಡಿದೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ದುಷ್ಟ ಚತುಷ್ಟಯರ ಸಾವಾಸ, ಸಂಸರ್ಗ ದೋಷ ಮಾತ್ರವಲ್ಲ, ಸಂಸ್ಕಾರ ವಿಹೀನ ನಾನು. ಈ ಸಂಸ್ಕಾರ ಎಂಬುದು ಎಲ್ಲಿಂದ ಬರಬೇಕು? ತಾಯಿಯಿಂದ ಬರಬೇಕು. ತಾಯಿ ತಾನೇ ಮೊದಲ ಪಾಠಶಾಲೆ ಗುರು. ಆ ತಾಯಿಯೇ ಗುರುವಾಗ್ತಾಳೆ, ಮಾತೆಯಾಗುತ್ತಾಳೆ, ದೇವರಾಗುತ್ತಾಳೆ. ಆದರೆ ಎಲ್ಲಿಯೋ ಬಿಸಾಡಿದಂತಹ ನನಗೆ ಎಲ್ಲಿಂದ ಬರಬೇಕು? ಹಾಗಾದರೆ ನಾನು ಈ ರೀತಿ ಆದದ್ದು, ಈ ರೀತಿ ಬೆಳೆದದ್ದು, ಈ ರೀತಿ ದೌಷ್ಟ್ಯದಿಂದ ನಡೆದದ್ದು ಯಾರು? ನನ್ನ ತಪ್ಪೇ ಹೇಳಬಹುದೇ? ತಾಯೇ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಕೆಟ್ಟ ತಾಯಿ ಜನಿಸುವುದಿಲ್ಲವಂತೆ, ಆಗುವುದಿಲ್ಲ. ತಾಯೇ, ಲೋಕದ ಪಿತಾಮಹರು, ಲೋಕಕ್ಕೆ ಆದರ್ಶರು, ಲೋಕದ ತಾಯಿ ತಂದೆಯರು ದೇವರಾಗಿ ನೀವು ಈ ನರಕಾಸುರನ ಪಾಲಿಗೆ ಕೃತಜ್ಞತೆಯನ್ನು ತಂದೊಡ್ಡೀರ. ತಾಯೇ, ನೀವೇ ತಂದೆ ತಾಯಿ ಬಂಧು ಬಳಗ ಅಂತ ಮೇಲೆ ಇನ್ನು ನನಗೆ ಯಾರು ಗತಿ ಇದ್ದಾರೆ, ಯಾರಿದ್ದಾರೆ ನನ್ನನ್ನು ಸಂರಕ್ಷಣೆ ಮಾಡುವುದು? ಎಲ್ಲ ಭಂಡಾರವನ್ನು, ಎಲ್ಲ ನಾನು ಮಾಡಿದ ತಪ್ಪುಗಳನ್ನು ನಿಮ್ಮ ಪಾದ ಮೂಲದಲ್ಲಿ ಇರಿಸಿ, ಇದು
ನನ್ನನ್ನು ಸಂರಕ್ಷಣೆ ಮಾಡಬೇಕು, ನನಗೆ ಮೋಕ್ಷ ಪ್ರಾಪ್ತಿ. ಭರಿತ ಭಯಭಕ್ತಿಯಲ್ಲಿ ನುತಿಸುವ ಭರಿತ ಭಯಭಕ್ತಿಯಲ್ಲಿ ನುತಿಸುವ ನರಕನನು ಕಾಣುತ್ತ ಶ್ರೀವರ ತರುಣಿ ಭಾಮಾದೇವಿ ಸಹಿತ ಐತಂದು ಹತ್ತಿರಕ್ಕೆ ಕರುಣದಿಂದ ತನಾಗ ತನುವ ತಡಬರಿದುದ ತವ ಮನೋರಥವ ಕರುಣಿದುವೆ ನೀನಂಜದಿರು ತವ ಮನೋರಥವ ಕರುಣಿದುವೆ ನೀನಂಜದಿರು ಕರುಣದಿಂದಾತನ ತನುವ ತಡಬರಿದುದ ಸಂಬಂಧ ಏನು ಅನ್ನೋದನ್ನು ನೀನು ಅರ್ಥವಿಸಿಕೊಂಡ ಮೇಲೆ, ಇಳೆಯಲ್ಲಿ ಬದುಕುವ ಆಶೆಯೂ ನಿನಗಿಲ್ಲ ಅಂತಾದ ಮೇಲೆ, ಕೊನೆಯ ಆಸೆಯನ್ನು ಈಡೇರಿಸಬೇಕಾದ ಜಗದ ದೇವನಾಗಿ ನನ್ನ ಕರ್ತವ್ಯವಪ್ಪ. ಆದ್ರೆ ಒಂದುಂಟು ದೇವರೇ, ಓ ಗಂಡಾಗಿ ಹುಟ್ಟಿದ್ದಾರೆ, ಗಂಡಾಗಿ ಬರೆದಿದ್ದಾರೆ, ಗಂಡು ತನದಿದ್ದರೆ ಸತ್ತಿದ್ದೇನೆ. ಆದ್ರೆ ನರಕದ ಎಂಬ ಒಬ್ಬ ಇದ್ದ, ನನ್ನ ಹೆಸರು ಆ ಚಂದ್ರಾರ್ಕವಾಗಿ ಉಳಿಯುವಂತನು ಗ್ರಹಿಸಬೇಕು. ಆ ಮೂಲಕ ನನಗೆ ಮೋಕ್ಷ ಪ್ರಾಪ್ತಿಸಬೇಕು. ಅಷ್ಟೇ ತಾನೆ. ಆಗಲಿ. ಅಶ್ವೀಜ ಬಹುಳ ತ್ರಯೋದಶಿಯ ನಡುವಿರುಳು ನಡೆದಂತಹ ಕಾಲ ಕಳೆದರೆ ಚತುರ್ದಶಿ ಪ್ರಾರಂಭವಾಗ್ತದೆ. ನಾಳಿನ ದಿನವನ್ನು ನರಕ ಚತುರ್ದಶಿ ಎನ್ನುವ ಹಾಗೆ ಮುಂದಿನ ದಿನಾಂಗ ಪೂಜಿಸಿಕೊಂಡು ಬರಲಿ, ಆಚರಿಸಿಕೊಂಡು ಬರಲಿ. ಮೋಕ್ಷವನ್ನು ಬಯಸುವಂತಹ ನಿನಗಿದು ಮೋಕ್ಷವನ್ನು ಕರುಣಿಸ್ತೇವೆ. ಸೆರೆಯುಳಿಯ ಮಾನಿನಿಯರನು ಪತಿಕರಿದುತ್ತ ಅವರನ್ನು ಕಳುಹಿ ದ್ವಾರಕೆಗೆ ಅತಿಥಿಯ ಕುಂಡಲ ವರುಣನ ಮಣಿಶೈಲ ಸಹಿತ ಅರಸಿ ಬಾಮೆಯ ಕೂಡಿ ನಾಗಗೆ ಬರಲು ದುರಪಾದಿಗಳು ಸಂತತದಿಂದ ಪದಕಿರಗೆ ಎಲ್ಲ ಒಳಗಿದ್ರು. ಹೌದು, ಇಷ್ಟು ಹೊತ್ತು ಹೊರಗೆ ಬರ್ಲಿಲ್ಲ, ಬಂಧನದಲ್ಲಿದ್ರಲ್ಲ. ಅದೇ ಮನೆಯಿಂದ ಯುವತಿಯಾದವಳು ಒಂದು ದಿನ ಹೊರಗೆ ಉಳಿದಳು ಅಂತಾದ್ರೆ ಪುನರಪಿ ಮನೆಗೆ ಸೇರಿಸುವ ಕಾಲವಲ್ಲವಿದು. ಅನಾಥರಾಗಿ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಅವರನ್ನೆಲ್ಲ ಸ್ವೀಕರಿಸಿದ್ದೇವೆ. ಮಾತ್ರವಲ್ಲದೆ ವಿಶೇಷ ವಸ್ತುಗಳು ಸ್ವರ್ಗಕ್ಕೆ ಸೇರಬೇಕಾದನ್ನು ಸ್ವರ್ಗಕ್ಕೂ ಸಲ್ಲಿಸಿದ್ದೇವೆ. ಅದಿತಿಯ ಕುಂಡಲ ಒಂದು ನೋಡಿ, ಅದನ್ನು ಕರುಣಿಸಿ ಆಯ್ತು. ನನಗೆ ಈಗ ಗೊತ್ತಾಯ್ತು, ಇದೊಂದು ಪ್ರಸಂಗಕ್ಕೆ ನಾನೇ ಬೇಕಾಗಿತ್ತು ಅಂತ. ಮತ್ತೆ ನೀವು ಬೇಡ ಬೇಡ ಅಂತ ಹೇಳಿ ಅಷ್ಟಕ್ಕಲ್ವ ಇಷ್ಟೊತ್ತು ನಿಲ್ಲಿಸಿದ್ದು. ಮತ್ತೆ ಅಂತೂ ಪ್ರಕರಣ ಸುಖಾಂತ್ಯವಾಗಿದೆ. ಇಲ್ಲಿಗೆ ಮುಗಿಲಿಲ್ಲ, ಅಲ್ಲಿ ಒಂದು ಹೋಗ್ಬೇಕು, ಈಗ ತಿರುಗಾಟಕ್ಕೆ ಹೋಗಬೇಕು. ಹೌದು, ಸ್ವಲ್ಪ ಸುರಪನನ್ನು ಕಾಣಬೇಕಲ್ಲ. ಹೌದು, ಹೂದೋಟ ಎಲ್ಲ ತಿರುಗಾಡಬೇಕು. ಮುಂದೆ ಅನ್ನುವಲ್ಲಿ ಕತೆ
ಕಥೆ ಕಥಾಂತರ್ಗತವಾದಂಥ ತತ್ವ ಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳದಲ್ಲಿ ನೆಲೆಯಾದಂತಹ ಗೋಪಾಲಕೃಷ್ಣ ದೇವರಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಹಾಡು. ಜಯ 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 ಜಯ